ಭರತನಿಂದ ಭಾರತ ನಮ್ಮ ಧರ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಒಳ್ಳೆಯ ಆಳ್ವಿಕೆಯಿಂದ ಜನಮನ್ನಣೆ ಪಡೆದು ಭಾರತೀಯ ಸಂಸ್ಕೃತಿಯು ವಿಶ್ವಾದ್ಯಂತ ಪಸರಿಸುವಂತೆ ಮಾಡಿದ ಮಹಾಪುರುಷರನ್ನು ನಮ್ಮ ಪುರಾಣಾತಿಹಾಸದ ಪುಟಗಳಿಂದ ನಾವು ನೋಡುತ್ತೇವೆ. ಈ ನಿಟ್ಟಿನಲ್ಲಿ ಹಲವಾರು ಮಂದಿ ಆಗಿ ಹೋಗಿದ್ದಾರೆ ನಿಜ. ಆದರೆ ಇಬ್ಬರನ್ನು ನಾವು ಅನುಕ್ಷಣವೂ ನೆನೆಯುತ್ತಿದ್ದು ಅವರ ಹೆಸರು ನಮ್ಮ ದೇಶದ ಹೆಸರಿನೊಂದಿಗೆ ಹಾಸುಹೊಕ್ಕಾಗಿದೆ. ಅವರೇ ಪುರಾಣದಿಂದ ಭರತ ಚಕ್ರವರ್ತಿಯಾದರೆ ಇತಿಹಾಸದಿಂದ ಅಶೋಕ ಚಕ್ರವರ್ತಿ. ಅಶೋಕ ಮೌರ್ಯ ವಂಶದ ರಾಜ. ಪಾಟಲಿಪುತ್ರದಲ್ಲಿ ರಾಜಬಿಂದುಸಾರ ಹಾಗೂ ರಾಣಿ ಧರ್ಮ ಎಂಬುವರ ಪುತ್ರನಾಗಿ ಜನಿಸಿದವ. ದೇವನಾಂಪ್ರಿಯ ಎಂದು ಇವನನ್ನು ಕರೆಯುತ್ತಿದ್ದರು. ಈತನು ಭಾರತದ ಇತಿಹಾಸದಲ್ಲಿ ಪ್ರಜ್ವಲಿಸಲು ಎರಡು ಮುಖ್ಯ ಕಾರಣಗಳು. ಒಂದು, ಕಲಿಂಗ ಯುದ್ಧದಲ್ಲಿ ವಿಜಯಿಯಾದ. ಎರಡನೆಯದಾಗಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದವ. ಸಾರಾನಾಥ ಎಂಬಲ್ಲಿ ಸೂಕ್ತ ವ್ಯವಹಾರ, ಸದ್ಗುಣಿ, ಪ್ರಜಾನುರಾಗಿ ಮೊದಲಾದ ರಾಜನಿಗಿರಬೇಕಾದ ಎಲ್ಲ ಅರ್ಹತೆಯು ಅಶೋಕನಲ್ಲಿದ್ದುದರಿಂದ ಅಶೋಕ ಚಕ್ರವನ್ನು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ಲಾಂಛನಕ್ಕಾಗಿ ಅಳವಡಿಸಲಾಗಿದೆ. ಇನ್ನೊಬ್ಬ ಚಕ್ರವರ್ತಿ ಭರತ. ಈತನಿಂದಾಗಿ ಜಂಬೂದ್ವೀಪ ಎಂಬ ನಮ್ಮ ದೇಶಕ್ಕೆ ಭರತಖಂಡ ಎಂಬ ಹೆಸರು ಬಂತು ಎಂದು ಪುರಾಣ ತಿಳಿಸುತ್ತದೆ. ಈ ಭರತನೆಂದರೆ ಯಾರು ಎಂಬುದನ್ನು ಅರಿಯೋಣ. ವಿಶ್ವಾಮಿತ್ರನು ಕಠಿಣ ತಪಸ್ಸನ್ನಾಚರಿಸುತ್ತಿದ್ದುದನ್ನು ಕಂಡು ದೇವತೆಗಳು ಹೆದರಿ ಅವನ ತಪೋಭಂಗ ಮಾಡುವುದಕ್ಕಾಗಿ ಮೇನಕೆಯನ್ನು ಕಳಿಸುತ್ತಾರೆ. ಮೇನಕೆಗೆ ಒಲಿದ ವಿಶ್ವಾಮಿತ್ರ ಪರಿಣಾಮವಾಗಿ ಶಕುಂತಳೆಯ ಜನನವಾಗುತ್ತದೆ. ಇವರಿಬ್ಬರೂ ಹೆಣ್ಣು ಮಗು ಶಕುಂತಳೆಯನ್ನು ಕಾಡಿನಲ್ಲಿ ಬಿಟ್ಟು ಅವರವರ ಹಾದಿ ಹಿಡಿಯುತ್ತಾರೆ. ಈ ಹಸುಗೂಸನ್ನು ಶಕುಂತ ಪಕ್ಷಿಗಳು ರಕ್ಷಣೆ ಮಾಡುತ್ತವೆ. ಶಕುಂತಳೆಯು ಕಣ್ವ ಮಹರ್ಷಿಗಳಿಗೆ ದೊರೆತು ಅವರು ಸಾಕುತ್ತಾರೆ. ಶಕುಂತಳೆ ವಿಶ್ವಾಮಿತ್ರ ಮೇನಕೆಯರ ಮಗಳೆಂದು ತಮ್ಮ ದಿವ್ಯ ಜ್ಞಾನದಿಂದ ಕಣ್ವರಿಗೆ ತಿಳಿಯುತ್ತದೆ. ಶಕುಂತಳೆಗೆ ಪ್ರಾಪ್ತ ವಯಸ್ಸಾದಾಗ ಒಂದು ದಿನ ದುಷ್ಯಂತ ಮಹಾರಾಜನು ಬೇಟೆಯಾಡುತ್ತಾ ಆ ದಾರಿಯಾಗಿ ಬಂದಾಗ ಶಕುಂತಳೆಯನ್ನು ಕಂಡು ಮೋಹಿಸಿ ಗಾಂಧರ್ವ ರೀತಿಯಿಂದ ವಿವಾಹವಾಗಿ ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಸದ್ಯದಲ್ಲೇ ಶಕುಂತಳೆಯನ್ನು ಕರೆಸಿಕೊಳ್ಳುವೆನೆಂದು ಆಕೆಗೆ ಮಾತು ಕೊಟ್ಟರೂ ಆ ವಿಷಯವನ್ನು ಮರೆಯುತ್ತಾನೆ. ಇತ್ತ ಶಕುಂತಳೆ ಗರ್ಭಿಣಿಯಾಗಿ ಒಂದು ಗಂಡು ಶಿಶುವಿಗೆ ಜನ್ಮ ನೀಡುತ್ತಾಳೆ. ಈ ಮಗುವಿಗೆ ಸರ್ವದಮನ ಎಂದು ಹೆಸರಿಟ್ಟು ಕಣ್ವರು ಆಶ್ರಮದಲ್ಲಿದ್ದು ಶಕುಂತಳೆ ಪೋಷಿಸುತ್ತಾಳೆ. ಹೀಗಿರಲು ಒಂದು ದಿನ ದೇವತೆಗಳ ಸೂಚನೆಯಂತೆ ರಾಕ್ಷಸರನ್ನು ಸದೆಬಡಿದು ಆಕಾಶ ಮಾರ್ಗವಾಗಿ ಬರುತ್ತಿದ್ದ ದುಷ್ಯಂತ ಪುಟ್ಟ ಬಾಲಕ ಹುಲಿ ಸಿಂಹಗಳೊಡನೆ ಆಡುವುದನ್ನು ನೋಡಿದ. ಯಾರಿವನು ಎಂಬ ಕುತೂಹಲದಿಂದ ಬಾಲಕನ ಬಳಿಯೊಂದು ಮಾತನಾಡಿಸಿದ. ಬಾಲಕ ತಾನು ದುಷ್ಯಂತ ಶಕುಂತಳೆಯರ ಪುತ್ರನೆಂದು ಹೇಳಿದ್ದಲ್ಲದೆ ಆಶ್ರಮದಲ್ಲಿದ್ದ ತಾಯಿಯನ್ನು ತೋರಿಸುತ್ತಾನೆ. ದುಷ್ಯಂತನಿಗೆ ತನ್ನ ತಪ್ಪಿನ ಅರಿವಾಗಿ ಪತ್ನಿಯನ್ನು ಪುತ್ರನನ್ನು ಸ್ವೀಕರಿಸಿ ರಾಜ್ಯಕ್ಕೆ ತೆರಳುತ್ತಾನೆ. ಸರ್ವದಮನನು ತನ್ನ ತಂದೆಯ ಆಶ್ರಯದಲ್ಲಿ ಅರಮನೆಯಲ್ಲಿ ಬೆಳೆಯುತ್ತಾ ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಾ ಅತ್ಯುತ್ತಮ ವೀರನಾಗಿ ಬೆಳೆಯುತ್ತಾನೆ. ಮುಂದೆ ಪಟ್ಟಾಭಿಷೇಕ ಕಾಲದಲ್ಲಿ ದುಷ್ಯಂತ ಇವನಿಗೆ ಭರತನೆಂದು ಹೆಸರಿಡುತ್ತಾನೆ. ದೀರ್ಘತಮ ಮುನಿಯು ಭರತನ ಪುರೋಹಿತನಾಗಿದ್ದು ಹಲವಾರು ಅಶ್ವಮೇಧ ಯಾಗಗಳನ್ನು ಮಾಡಿಸುತ್ತಾನೆ. ವಿದರ್ಭ ರಾಜಪುತ್ರಿಯರಾದ ತಾಸು, ಸುಂದೆ ಹಾಗೂ ಮುಖ್ಯ ಎಂಬ ಮೂವರು ರಾಜಕನ್ಯೆಯರನ್ನು ವಿವಾಹವಾಗುತ್ತಾನೆ. ಭರತನು ಚಕ್ರವರ್ತಿಯಾಗಿ ಚಂದ್ರವಂಶಕ್ಕೆ ಆಚಂದ್ರಾರ್ಕವಾದ ಕೀರ್ತಿಯನ್ನು ತಂದು ವಿಶ್ವವಿಖ್ಯಾತನಾದ. ಇವನಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂತು ಎಂಬುದನ್ನು ಚರಿತ್ರೆಯಿಂದ ನಾವು ತಿಳಿಯುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಕೆಲವು ನಾಣ್ಣುಡಿಗಳನ್ನು ಕೇಳೋಣ. ಬಡತನ ಮನುಷ್ಯರಿಗಿರಬೇಕು, ಮನಸ್ಸಿಗೆ ಇರಬಾರದು. ಅದೇ ಶ್ರೀಮಂತಿಕೆ. ಮನಸ್ಸಿಗೆ ಇರಬೇಕು, ಮನುಷ್ಯನಿಗಿರಬಾರದು. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಒಬ್ಬರ ಮೇಲೆ ಹೆಚ್ಚು ಅವಲಂಬಿಸುವುದು ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ಇನ್ನೊಬ್ಬರ ನೆರಳಿನಲ್ಲಿ ನಿಂತಾಗ ನಮ್ಮ ನೆರಳು ಸಹ ನಮಗೆ ಕಾಣಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ವಿವರಿಸಲು ಹೋಗಬೇಡ. ಕೆಲವರು ತಮಗೇನು ಬೇಕು ಅದನ್ನಷ್ಟೇ ಕೇಳಿಸಿಕೊಳ್ಳುತ್ತಾರೆ. ಅವರೇ ಮಾತಾಡಲಿ, ನಾನೇಕೆ ಮಾತನಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದರೆ ನೀವು ಆ ಸಂಬಂಧವನ್ನು ಕಳೆದುಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಎಂದರ್ಥ. ಜೀವನದಲ್ಲಿ ಎಷ್ಟು ನೋವು ಅವಮಾನಗಳನ್ನು ಎದುರಿಸುತ್ತೀರೋ ಜೀವನದಲ್ಲಿ ಅಷ್ಟೇ ಚೆನ್ನಾಗಿ ಬದುಕುತ್ತೀರಿ.
ಛಲ ಅನ್ನೋದು ಇರಬೇಕು ಅಷ್ಟೆ. ಈ ಮಾವಿನವರ ಜೀವಿತಾವಧಿ ಕಾಲದಲ್ಲಿಯೂ ಹೇಳುತ್ತದೆ ಹೀಗೆ: ನನ್ನನ್ನು ನಾಶ ಮಾಡಲು ನೀನ್ಯಾರು? ನನ್ನನ್ನು ಸೃಷ್ಟಿ ಮಾಡಿದ ಪ್ರಕೃತಿ ಭಗವಂತ. ನಿನ್ನನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ. ಆದರೆ ನೀನು ಅಹಂಕಾರದಿಂದ ಪ್ರಕೃತಿಯನ್ನು ನಾಶ ಮಾಡುತ್ತಿರುವೆ. ಆದರೆ ಅದು ಸಾಧ್ಯವಿಲ್ಲ. ನಾನು ಈಗ ಕೊಡುತ್ತಿರುವ ಹಣ್ಣು ನಿನಗಲ್ಲ, ಚಿಕ್ಕ ಪ್ರಾಣಿ ಪಕ್ಷಿಗಳಿಗೆ ಅವು ತಿಂದ ಮೇಲೆ ಮತ್ತೆ ನೂರಾರು ಗಿಡಗಳಿಗೆ ಹುಟ್ಟುವೇನಾ? ಇದು ಪ್ರಕೃತಿ ಭಗವಂತನ ಸೃಷ್ಟಿ. ಇದು ಯಾರಿಂದಲೂ ನಾಶಪಡಿಸಲು ಸಾಧ್ಯವೇ ಇಲ್ಲ. ಜೈ ಭಗವಂತ. ಇದು ಮಾವಿನ ಮರ ಹೇಳಿದ ಕತೆ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕೆ ಆಗದ ಬಂಧು, ಸಮಯವನ್ನೇ ನೀಡದ ಸಂಬಂಧ, ಭಾವನೆಗಳನ್ನು ಅರಿಯದ ಬಂಧುಗಳು, ಬತ್ತಿ ಹೋದ ನದಿಯಲ್ಲಿ ನೀರು ಹುಡುಕಿದ ಹಾಗೆ. ಷರತ್ತುಗಳಿಲ್ಲದೆ ಪ್ರೀತಿಸುವುದು, ಉದ್ದೇಶವಿಲ್ಲದೆ ಮಾತನಾಡುವುದು, ಕಾರಣವಿಲ್ಲದೆ ಏನನ್ನಾದರೂ ಕೊಡುವುದು, ನಿರೀಕ್ಷೆಗಳಿಲ್ಲದೆ ಕಾಳಜಿ ವಹಿಸುವುದು, ಅದೇ ನಿಜವಾದ ಪ್ರೀತಿ. ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ, ಆದರೆ ನಗು ಎಲ್ಲದಕ್ಕೂ ಸ್ಫೂರ್ತಿ. ಆದ್ದರಿಂದ ಯಾವಾಗಲೂ ನಗುತ್ತಾ ಬಾಳಿ. ಯಾರು ಏನೇ ಹೇಳಿದರೂ ನಾವಾಗಿಯೇ ಇರಬೇಕು. ಯಾಕೆಂದರೆ ನಾವಾಗಿಯೇ ಇದ್ದರೆ ಮಾತ್ರ ಸಂತೋಷವಾಗಿರಲು ಸಾಧ್ಯ. ಸಮಯ, ಸ್ನೇಹ, ಆರೋಗ್ಯ, ಸಂಬಂಧ ಇವುಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ಬೆಲೆ ಗೊತ್ತಾಗುವುದು. ಅವುಗಳನ್ನು ಕಾಪಾಡಿಕೊಳ್ಳೋಣ. ಜೀವನವನ್ನು ಹಿಂದೆ ನೋಡಿ ತಿಳಿದುಕೊಳ್ಳಬೇಕು, ಮುಂದೆ ನೋಡಿ ಬದುಕಬೇಕು. ನಮ್ಮ ಶರೀರದಲ್ಲಿ ರಕ್ತಕ್ಕಿಂತ ನೀರಿನ ಅಂಶವೇ ಹೆಚ್ಚಾಗಿದ್ದರೂ ನಮಗೆ ಗಾಯವಾದಾಗ ಬರೋದು ರಕ್ತ ಮಾತ್ರ. ಆದರೆ ನಮ್ಮ ಹೃದಯದಲ್ಲಿ ಹೆಚ್ಚಿನ ಅಂಶ ರಕ್ತವಿದ್ದರೂ ನಮಗೆ ನೋವು ಆದಾಗ ಬರುವುದು ಕಣ್ಣೀರು ಮಾತ್ರ. ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ನೆಮ್ಮದಿಯಿಂದ ಬದುಕುವವರನ್ನು ಅವರ ಪಾಡಿಗೆ ಇರಲು ಸಹಿಸದ ಕೆಲವರು ಅವರ ಮೇಲೆ ಆರೋಪ, ಅಪಪ್ರಚಾರ, ನಿಂದನೆ ಮಾಡಿ ಅವರನ್ನು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿಸಬಹುದು. ಆದರೆ ದೇವನೊಬ್ಬ ಅವರವರ ಕರ್ಮಫಲವನ್ನು ಸರಿಯಾಗಿ ನೀಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನಮಸ್ಕಾರ.